ಕರ್ನಾಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮದಿನುಲ್ಲ ಅಕಾಡೆಮಿ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ ಕಾಪಿ ಅಪ್ಲಿಕೇಶನ್ಸ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವು ಇಂದಿನ ತರಗತಿಯಲ್ಲಿ ನಿಮಗೆ ಕಾಮದಿನುಲ್ಲ ಅಕಾಡೆಮಿಯಿಂದ ಕಾಪಿ ಅಪ್ಲಿಕೇಶನ್ಸ್. ಸರ್, ಕಾಪಿ ಅಪ್ಲಿಕೇಶನ್ಸ್ ಅಂದರೆ ಏನು ಅಂತ ನಿಮಗೆ ಒಂದು ಡೌಟ್ ಇರ್ತದೆ. ನೀವು ಯಾವುದೇ ಒಂದು ಸೀನಿಯರ್ ಅಡ್ವೊಕೇಟ್ ಚೇಂಬರಿಗೆ ಹೋದಾಗ ಅಥವಾ ಲಾಯರ್ ಆಫೀಸಿಗೆ ಹೋದಾಗ ಅವರು ಹೇಳ್ತಾರೆ, ನೀವು FIR ಸಂಬಂಧಪಟ್ಟಂತೆ ಒಂದು ಕಾಪಿ ಅಪ್ಲಿಕೇಶನ್ ಹಾಕು, ಅಥವಾ ಒಂದು ಕೇಸ್ ನಂಬರ್ ಹೇಳಿಬಿಟ್ಟು ಆ ಕೇಸ್ ನಂಬರ್ಗೆ ಸಂಬಂಧಪಟ್ಟಂತೆ ಅಪೋಸಿಟ್ ಪಾರ್ಟಿ ಇರ್ಬೋದು, ಕ್ಲೈಂಟ್ ಇರ್ಬೋದು, ಡಿಫೆಂಡೆಂಟ್ ಇರ್ಬೋದು, ಅವ್ರು ಹಾಕಿರುವಂಥ IA ಇರ್ಬೋದು, ಅಥವಾ ಅವ್ರು ಮಾಡಿರುವಂಥ ಎವಿಡೆನ್ಸ್ ಇರ್ಬೋದು, ಪ್ರತಿಯೊಂದನ್ನು ಕಾಪಿ ಅಪ್ಲಿಕೇಶನ್ ಹಾಕಿಬಿಟ್ಟು ಆ ಅರ್ಜಿನ ತೊಗೊಂಡ್ಬಿಡು, ನ್ಯಾಯಾಲಯದಿಂದ ತಗೋ, ಸರ್ಟಿಫೈಡ್ ಕಾಪಿನ ತಗೋ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ನಿಮಗೆ ಕಾಪಿ ಅಪ್ಲಿಕೇಶನ್ಸ್ ಅಂದರೆ ಏನಂತ ಗೊತ್ತಿರೋದಿಲ್ಲ, ಯಾವ ರೀತಿ ಆಗಬೇಕಂತ, ಯಾವ ರೀತಿ ನ್ಯಾಯಾಲಯಕ್ಕೆ ಅಲ್ಲಿ ಟಪಾಲು ವಿಭಾಗ ಅಂತ ಇರ್ತದೆ. ಆತ್ಮೀಯ ಸ್ನೇಹಿತರೆ ಕೇಳಿಸ್ಕೊಳ್ಳಿ, ಪ್ರತಿಯೊಂದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಆಯಾಯ ನ್ಯಾಯಾಲಯಕ್ಕೆ ಅದರ ಮಗ್ಲಲ್ಲೇ, ಅದರ ಪಕ್ಕದಲ್ಲೇ ಒಂದು ಟಪಾಲು ವಿಭಾಗವನ್ನು ಅಥವಾ ಆಡಳಿತಾತ್ಮಕ ಕಚೇರಿ ಅಂತ ಮಾಡ್ಕೊಂಡಿರ್ತಾರೆ. ಆತ್ಮೀಯ ಸ್ನೇಹಿತರೆ, ಅಂತಹ ಆಡಳಿತಾತ್ಮಕ ಕಚೇರಿಗೆ ಅಥವಾ ಟಪಾಲು ವಿಭಾಗಕ್ಕೆ ನೀವು ನಿಮ್ಮ ಅರ್ಜಿಯನ್ನು ಒಂದು ಪೇಪರ್ ಶೀಟಲ್ಲಿ ಬರ್ಕೊಂಡ್ಬಿಟ್ಟು, ಇಲ್ಲಾಂದರೆ ಒಂದು ಫಾರ್ಮೇಟ್ ಇದ್ದರೆ ಆ ಫಾರ್ಮೇಟಲ್ಲಿ ನಾನು ಹೇಳುವಂಥ ಎಲ್ಲವನ್ನು ಫಿಲಪ್ ಮಾಡ್ಕೊಂಡು ಹೋದರೆ ನೀವು ಈಸಿ ವೇಯಲ್ಲಿ ಒಂದು ಕಾಪಿ ಅಪ್ಲಿಕೇಶನ್ಸನ್ನು ತಗೋಬೋದು ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ಕನ್ನಡಿನ ಸಮಸ್ತ ವೀಕ್ಷಕರು, ನನ್ನ ವಿಡಿಯೋನ ನೋಡ್ತಿರುವಂತಹ ಪ್ರತಿಯೊಬ್ಬರು ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡೋ ಮುಖಾಂತರ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮ್ಮೆಲ್ಲರಿಗೂ ಕೂಡ, ನಾನು ಮಾಡಿದ ತದನಂತರ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮೆಲ್ಲರಿಗೂ ಕೂಡ ನೋಟಿಫಿಕೇಷನ್ಸ್ ಬರೋ ಮುಖಾಂತರ ನಿಮಗೆ ದೊರೀತವೆ ಅಂತ ಹೇಳ್ತಾ ಇಚ್ಛಿಸ್ತೇನೆ. ಆತ್ಮೀಯ ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕನ್ನು ಒತ್ತಿ, ಕಮೆಂಟನ್ನು ಮಾಡೋದ್ರ ಮುಖಾಂತರ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಆತ್ಮೀಯ ಸ್ನೇಹಿತರೆ ಗಮನಿಸಿ, ನಾನು ಇಂದಿನ ತರಗತಿಯಲ್ಲಿ ಕಾಪಿ ಅಪ್ಲಿಕೇಶನ್ಸನ್ನು ತಿಳಿಸ್ಕೊಡ್ತಿದ್ದೀನಿ. ಗಮನಿಸಿ, ಆತ್ಮೀಯ ಸ್ನೇಹಿತರೆ ಅಬ್ಸರ್ವ್ ಮಾಡಿ, ಇಲ್ಲಿ ನೀವು ಫಸ್ಟು ಒಂದು ಪೇಪರ್ ಶೀಟನ್ನು ತಗೊಳ್ತೀರಾ ಅಥವಾ ಫಾರ್ಮೇಟಲ್ಲಿದ್ದಾಗ ಕಾಪಿ ಅಪ್ಲಿಕೇಶನ್ಸನ್ನು ರೆಡಿ ಮಾಡಬೇಕಾದ್ರೆ ಯಾವ ನ್ಯಾಯಾಲಯ, ಯಾವ ಕೇಸ್ ನಂಬರು, ಯಾರ ವಿರುದ್ಧ, ಪ್ಲೈಂಟಿಫ್ ಯಾರು, ಡಿಫೆಂಡೆಂಟ್ಸ್ ಯಾರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇದು ನಾನು ನಿಮಗೆ ಒಂದು ತೋರಿಸ್ತಿರೋದು ಮಾದರಿ ಅರ್ಜಿ. ಈ ರೀತಿ ಇರ್ತದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನೀವು ರೆಡಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಕಂಟೆಂಟ್ ಎಲ್ಲ ಸೇಮ್ ಕೊಡಿ, ಬರುವಂತಹ ಕೋರ್ಟ್ ಹೆಸರನ್ನು ಮಾತ್ರ ಚೇಂಜ್ ಮಾಡ್ಕೊಂಡು ಹೋಗಿ ಅಷ್ಟೇ. ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಸ್ನೇಹಿತರೆ ಗಮನಿಸಿ, ಇನ್ ದ ಕೋರ್ಟ್ ಆಫ್ ದಿ ಫಸ್ಟ್ ಅಡಿಷನಲ್ ಸಿವಿಲ್ ಜಡ್ಜ್ ಅಂಡ್ JMC ಚನ್ನಗಿರಿ. ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾವ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ನಾನು ಕಾಪಿ ಅಪ್ಲಿಕೇಶನ್ಸ್ ಹಾಕ್ತಾ ಇದ್ದೀನಿ ಅಂದರೆ, ಇನ್ ದ ಕೋರ್ಟ್ ಆಫ್ ದಿ ಫಸ್ಟ್ ಅಡಿಷನಲ್ ಸಿವಿಲ್ ಜಡ್ಜ್ ಅಂಡ್ JMFC ಚನ್ನಗಿರಿ ಇವರ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ OS ನಂಬರು 364/2013. ಇದು 2013ರಲ್ಲಿ ದಾಖಲಾಗಿರುವಂಥ ಪ್ರಕರಣ. ಆತ್ಮೀಯ ಸ್ನೇಹಿತರೆ, OS ಮೀನ್ಸ್ ಒರಿಜಿನಲ್ ಶೂಟ್ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. OS ನಂಬರ್ ಅಂದರೆ OS ಮೀನ್ಸ್ ಒರಿಜಿನಲ್ ಶೂಟ್ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಅಬ್ಸರ್ವೇಷನ್ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಇನ್ನೊಂದು ವಿಡಿಯೋ ಇದೆ, ಅದು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸರ್ಚ್ ಮಾಡೋದ್ರ ಮುಖಾಂತರ ನೀವು ನೋಡ್ಬೋದಾಗಿದೆ. ಆತ್ಮೀಯ ಸ್ನೇಹಿತರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ನೋಡಿ, ಪ್ಲೈಂಟಿಫ್ ಬಂದುಬಿಟ್ಟು ಬಸಮ್ಮ ಅಂತ ಇದ್ದಾರೆ. ಅವ್ರ ವಿರುದ್ಧ ಯಾರಿದ್ದಾರೆ ಅಂದರೆ ಡಿಫೆಂಡೆಂಟ್ಸ್ ನೋಡೋದಾದರೆ ಸವಿತಾ ಆ್ಯಂಡ್ ಅದರ್ಸ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಇವರು ಅರ್ಜಿದಾರರು, ಇವರು ಪ್ರತಿವಾದಿ ಆಗ್ತಾರೆ. ಈ ಪ್ಲೈಂಟಿಫ್ ಬಂದುಬಿಟ್ಟು ಬಸಮ್ಮ ಅನ್ನುವರಾಗಿದ್ದಾರೆ, ಡಿಫೆಂಡೆಂಟ್ಸ್ ಬಂದುಬಿಟ್ಟು ಸವಿತಾ ಆ್ಯಂಡ್ ಅದರ್ಸ್. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ, ಅದಾದಮೇಲೆ ಅಷ್ಟನ್ನು ಕೋರ್ಟ್ ನೇಮನ್ನು ಬರಿತೀರಾ, ಕೇಸ್ ನಂಬರನ್ನು ಬರಿತೀರಾ, ತದನಂತರ ಪ್ಲೈಂಟಿಫು ಮತ್ತು ಡಿಫೆಂಡೆಂಟ್ಸ್ ನೇಮನ್ನು ಬರಿತೀರಾ. ಅದ್ರ ಕೆಳಗಡೆ ಕಾಪಿ ಅಪ್ಲಿಕೇಶನ್ಸ್ ಅಂತ ಸೆಂಟ್ರಲ್ ಬರೆದುಬಿಟ್ಟು ಪ್ರೇ ಫಾರ್ ಇಶ್ಯೂಸ್ ಸರ್ಟಿಫೈಡ್ ಕಾಪಿ ಆಫ್ ದಿ ಅಬೋವ್ ಕೇಸ್ ಆಸ್ ಫಾಲೋ. ಅರ್ಥ ಮಾಡ್ಕೊಳ್ಳಿ, ಪ್ರೇ ಫಾರ್, ನೀವು ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡ್ಕೊಳ್ತೀರಾ, ಇಶ್ಯೂಸ್ ಸರ್ಟಿಫೈಡ್ ಕಾಪಿ ಆಫ್ ದಿ ಅಬೋವ್ ಕೇಸಸ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರ್ಟಿಫೈಡ್ ಕಾಪಿಯನ್ನು ನಮಗೆ ನೀಡಬೇಕಾಗಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಿದ್ದೀರಾ. ನೋಡಿ, ಫಸ್ಟ್ ಒಂದು ಪ್ಲೈಂಟಿಗೆ ಸಂಬಂಧಪಟ್ಟಂತೆ ನಿಮಗೆ ಆ ಪ್ಲೈಂಟ್ ಅರ್ಜಿ ಗೊತ್ತಿರಲಿಲ್ಲ ಅಂದರೆ ಅವ್ರು ಏನಂತ ದಾವೆಯನ್ನು ಹೂಡಿದ್ದಾರೆ ಅಂತ ನಿಮಗೆ ಗೊತ್ತಿರದ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕೋದ್ರ ಮುಖಾಂತರ ಆ ದಾವೆಯನ್ನು ತೆಗೆದುಕೊಳ್ತೀರಾ. ಅದೇ ರೀತಿಯಾಗಿ ಪ್ರತಿಯೊಂದರ ಅಬ್ಜೆಕ್ಷನ್ಸ್ ಆ್ಯಂಡ್ ರಿಟರ್ನ್ ಸ್ಟೇಟ್ಮೆಂಟ್ ಸಂಬಂಧಪಟ್ಟಂತೆ ಯಾವುದಾದ್ರೂ ಇದ್ದಂತೆ ಅಬ್ಜೆಕ್ಷನ್ಸು ಆ್ಯಂಡ್ ರಿಟರ್ನ್ ಸ್ಟೇಟ್ಮೆಂಟ್ ಸಂಬಂಧಪಟ್ಟಂತೆ ಅದನ್ನು ಕೂಡ ಕೇಳ್ಕೊಂಡಿದ್ದೀರಾ. ಅದೇ ರೀತಿಯಾಗಿ ಆಲ್ IAS ಆ್ಯಂಡ್ ಅಫಿಡವಿಟ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಯಾವ ಥರದ ಇಂಟರ್ಲೊಕೇಟರಿ ಅಪ್ಲಿಕೇಶನ್ಸ್ ಇರ್ಬೋದು, ಇಂಟ್ರಿಮ್ ಅಪ್ಲಿಕೇಶನ್ಸ್ ಇರ್ಬೋದು, ಅದು ಸಂಬಂಧಪಟ್ಟಂತೆ ಅದ್ರ ಜೊತೆಗೆ ಅಫಿಡವಿಟ್ ಅಥವಾ ಶಪಥ ಪತ್ರ ಅಥವಾ ಪ್ರಮಾಣ ಪತ್ರ ಅಂತ ಕರಿತೀವಿ. ಆ ಪ್ರಮಾಣ ಪತ್ರಗಳನ್ನು ಪ್ಲೈಂಟಿಫ್ ಅವ್ರಿಗೆ ನೀವು
ಪ್ಲೈಂಟಿಫ್ ಅರ್ಜಿದಾರರ ಪರವಾಗಿ ಕೇಳ್ಕೊಳ್ಳೋಕ್ಕಾದ್ರೆ ಅರ್ಜಿದಾರರ ಪರವಾಗಿ ಕೇಳಿ, ಈ ಥರ ಬೇಕು ಅಂತ ಹೇಳ್ಬಿಟ್ಟು ಪ್ರತಿವಾದಿಗಳ ಪರವಾಗಿ ಬೇಕಾದ ಸಂದರ್ಭದಲ್ಲಿ ಪ್ರತಿವಾದಿ ಅಂತ ಹೇಳ್ಬಿಟ್ಟು ನೀವು ಮೆನ್ಷನ್ ಮಾಡ್ಬೋದು. ನಾನು ಲಾಸ್ಟಿಗೆ ಅದನ್ನ ಹೇಳ್ತೀನಿ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಫಸ್ಟ್ ಒಂದು ಕೇಳಿ ಏನೇನು ಬೇಕು ನಿಮಗೆ ಕ್ಲೈಂಟಿಗೆ ಸಂಬಂಧಪಟ್ಟಂತೆ, ಅರ್ಜಿದಾರರು ಏನಂತ ದಾವೆ ಹೂಡಿದ್ದಾರೆ ಅಂತ ಗೊತ್ತಿಲ್ಲದ ಸಂದರ್ಭದಲ್ಲಿ ನೀವು ಅರ್ಜಿದಾರರ ಬಗ್ಗೆ ಕೇಳ್ಕೋಬೋದಾಗಿದೆ. ಅದೇ ರೀತಿಯಾಗಿ ಅಬ್ಜೆಕ್ಷನ್ಸ್ ಯಾವ್ದಾದ್ರು ಹಾಕಿದರೆ ಅಬ್ಜೆಕ್ಷನನ್ನು ಪಡ್ಕೋಬೋದಾಗಿದೆ, ಸರ್ಟಿಫೈಡ್ ಕಾಪಿಯನ್ನು ನ್ಯಾಯಾಲಯದಿಂದ. ಅದೇ ರೀತಿಯಾಗಿ IAS ಮೀನ್ಸ್ ಇಂಟರ್ಲಕ್ಯುಟರಿ ಅಪ್ಲಿಕೇಶನ್ಸ್, ಮಧ್ಯಂತರ ಅರ್ಜಿ ಇರ್ಬೋದು ಅಥವಾ ಇಂಟ್ರೀಮ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ, ಅವುಗಳಿಗೆ ಸಂಬಂಧಪಟ್ಟಂತೆ ನಕಲು ಪತ್ರವನ್ನು ತಪ್ಪಿಸಬಹುದಾಗಿದೆ. ಅದೇ ರೀತಿಯಾಗಿ ಅಫಿಡವಿಟ್ ಮೀನ್ಸ್ ಶಪಥ ಪತ್ರ ಇರ್ಬೋದು, ಪ್ರಮಾಣ ಪತ್ರವನ್ನು ಕೂಡ ನ್ಯಾಯಾಲಯದಿಂದ ಅಪ್ಲೈ ಮಾಡೋದ್ರ ಮುಖಾಂತರ ಪಡೆದುಕೊಳ್ಬೋದಾಗಿದೆ. ಅದೇ ರೀತಿಯಾಗಿ ಆಲ್ ಎಕ್ಸಿಬಿಟ್ಸ್ ಅನ್ನು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಕಾಂಪ್ರಮೈಸ್ ಪೆಟಿಷನ್ಸ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಪ್ರಮೈಸ್ ಆಗಿದ್ದರೆ ಆ ಕಾಂಪ್ರಮೈಸ್ಗೆ ಸಂಬಂಧಪಟ್ಟಂತೆ ಅರ್ಜಿ ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ನೀವು ಪಡಿಬೋದಾಗಿದೆ. ಅದೇ ರೀತಿಯಾಗಿ ಕೊನೆಯದಾಗಿ ಎಂಟೈರ್ ಆರ್ಡರ್ ಶೀಟ್, ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಆರನೇದು ಬಂದ್ಬಿಟ್ಟು ಎಂಟೈರ್ ಆರ್ಡರ್ ಶೀಟ್, ಕ್ಲಿಯರ್ ಅರ್ಥ ಮಾಡಿ. ಇದನ್ನು ಹೊರತುಪಡಿಸಿ ನೀವು ಡಿಗ್ರಿ ಸಂಬಂಧಪಟ್ಟ ಇರ್ಬೋದು, FIR ಕಾಪಿ ಇರ್ಬೋದು, ಪ್ರತಿಯೊಂದನ್ನು ಕೂಡ ಈ ರೀತಿಯಾಗಿ ಅಪ್ಲೈ ಮಾಡ್ಬೋದು. ಇದು ಮಾದರಿ ಅರ್ಜಿ ಅಷ್ಟೇ, ಈ ರೀತಿ ಕೇಳಬೇಕು ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಿರೋದು ನಿಮಗೆ ನಿಮ್ಮ ಲಾಯರ್ಗಳು, ನಿಮ್ಮ ಸೀನಿಯರ್ ಅಡ್ವೊಕೇಟ್ಸ್ಗಳು ಅಥವಾ ಸೀನಿಯರ್ ಕೌನ್ಸಿಲ್ಸ್ಗಳು ನಿಮಗೆ ಹೇಳ್ತಾರೆ ಜೂನಿಯರ್ ಆಗಿ ಅವ್ರ ಆಫೀಸ್ ಸಿಗುವ ಸಂದರ್ಭದಲ್ಲಿ ಇಂಥ ಕೇಸ್ ನಂಬರ್ಗೆ ಸಂಬಂಧಪಟ್ಟಂತೆ ಏನು ಈ ಕೇಸ್ OS ನಂಬರ್ 364/2013ಗೆ ಸಂಬಂಧಪಟ್ಟಂತೆ ಒಂದು ಆರ್ಡರ್ ಶೀಟನ್ನು ಅಪ್ಲೈ ಮಾಡು, ಕಾಪಿ ಅಪ್ಲಿಕೇಶನ್ಸ್ ಹಾಕು, ಆರ್ಡರ್ ಶೀಟಿಗೆ ಸಂಬಂಧಪಟ್ಟಂತೆ ಒಂದು ಕಾಪಿ ಅಪ್ಲಿಕೇಶನ್ಸನ್ನು ಹಾಕು ಅಂತ ಕೇಳ್ಕೊಂಡಾಗ ನೀವು ಈ ರೀತಿಯಾಗಿ ಮೆನ್ಷನ್ ಮಾಡಿಬಿಟ್ಟು ಆ ನ್ಯಾಯಾಲಯದ ಹೆಸರು, ಆ ನ್ಯಾಯಾಲಯದ ಪ್ರಕರಣದ ಆ ದಾವೆಯ ಸಂಖ್ಯೆ, ಅದರ ಕೆಳಗಡೆ ಪ್ಲೈಂಟಿಫು, ಅದರ ವಿರುದ್ಧ, ಅದರ ಕೆಳಗಡೆ ಪ್ರತಿವಾದಿ, ಅದರ ಕೆಳಗಡೆ ಕಾಪಿ ಅಪ್ಲಿಕೇಶನ್ಸ್, ಪ್ರೇ ಫಾರ್ ಇಶ್ಯೂಸ್ ಸರ್ಟಿಫೈಡ್ ಕಾಪಿ ಆಫ್ ದ ಅಬೋವ್ ಕೇಸಸ್ ಅಂತ ಬರ್ಬಿಟ್ಟು ಎಸ್ ಫಾಲೋ ಅಂತ ಬರ್ಬಿಟ್ಟು ಪ್ಲೈಂಟ್ ಅಂತ ನಿಮ್ಗೆ ಯಾವುದು ಬೇಕಾ ಅದು ನಿಮಗೆ ಯಾವುದು ಬೇಕಾಗಿರುತ್ತಲ್ವ ಅದನ್ನು ಒಂದನ್ನು ಮೆನ್ಷನ್ ಮಾಡಿಬಿಟ್ರೆ ಸಾಕಾಗ್ತದೆ. ಅದೇ ರೀತಿಯಾಗಿ ಲಾಸ್ಟ್ ಬರೀಬೇಕಾಗಿರೋದು ನೀವು ಇನ್ ದ ಅಬೋವ್ ಕೇಸ್ ಕಾಫಿಂಗ್ ಚಾರ್ಜಸ್ ಆಫ್ 150 ಈಸ್ ಪೇಯ್ಡ್ ಅರ್ ವಿತ್, ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಆ ಕಾಪಿಗಳಿಗೆ ಸಂಬಂಧಪಟ್ಟಂತೆ ಏನು ನ್ಯಾಯಾಲಯಕ್ಕೆ ಖರ್ಚು ಇದೆಯಲ್ಲ ಆ ಖರ್ಚನ್ನು ಪಾವತಿಸಿದ್ದೇನೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಮಸ್ಟ್ ಶುಡ್ಡಾಗಿ ನೀವೆಲ್ಲರೂ ಕೂಡ ಆ ಸಂಬಂಧಪಟ್ಟಂತೆ ಚಾರ್ಜ್ ಎಷ್ಟಿರುತ್ತೋ ಆ ಅಮೌಂಟನ್ನು ನೀವು ಪೇ ಮಾಡಬೇಕಾಗ್ತದೆ. ಪೇ ಆಗಿದ್ದ ಸಂದರ್ಭದಲ್ಲಿ ಮಾತ್ರ ಅಂತಹ ಸರ್ಟಿಫೈಡ್ ಕಾಪಿಯನ್ನು ನಿಮಗೆ ಇಶ್ಯೂಸ್ ಮಾಡ್ತಾರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಅದರ ಕೆಳಗಡೆ ಪ್ಲೇಸು, ಡೇಟು, ಪ್ಲೇಸ್ ಬಂದು ಚನ್ನಗಿರಿ, ಅವತ್ತಿನ ದಿನಾಂಕವನ್ನು ಹಾಕ್ತೀನಿ. ನೀವು ಯಾವ ದಿನಾಂಕ ಅಪ್ಲೈ ಮಾಡ್ತಿದ್ದೀರಲ್ವ ಆ ದಿನಾಂಕವನ್ನು ಮೆನ್ಷನ್ ಮಾಡಿ. ಅದೇ ರೀತಿಯಾಗಿ ಅಡ್ವೊಕೇಟ್ಸ್ ಫಾರ್ ಡಿಫೆಂಡೆಂಟ್ಸ್ ಯಾರಿದ್ದಾರೋ ಅಪ್ಲೈ ಮಾಡ್ತಿರುವಂತಹ ಡಿಫೆಂಡೆಂಟ್ಸ್ ಪರವಾಗಿ ಅಥವಾ ನಿಮ್ಮ ಕ್ಲೈಂಟ್ಶಿಪ್ ಅಂತ ಆಗಿದ್ರೆ ಕ್ಲೈಂಟ್ ಅಂತ ಹಾಕೊಳ್ಳಿ, ಓಕೆನಾ, ಪೆಟಿಷನರ್ ಅಂತ ಹಾಕೊಳ್ಳಿ, ಸಮಸ್ಯೆ ಏನಿಲ್ಲ. ನಾನು ಡೆಮೋ ತೋರಿಸ್ತಿರೋದ್ರಲ್ಲಿ ನಿಮಗೆ ಅಡ್ವೊಕೇಟ್ಸ್ ಫಾರ್ ಡಿಫೆಂಡೆಂಟ್ಸ್ ಅಂತ ಹೇಳ್ಬಿಟ್ಟು ಆ ಅರ್ಜಿಯನ್ನು ಸೈನ್ ಮಾಡಬೇಕಾಗ್ತದೆ. ಆ ಸೈನ್ ಮಾಡಿಬಿಟ್ಟು ಆ ಅರ್ಜಿಯನ್ನು ಕೊಟ್ಟಾದ ನಂತರ ಅಂತಹ ನಿಮಗೆ ಕೇಳಿಕೊಂಡಿರುವಂತಹ ಕಾಪಿ ಅಪ್ಲಿಕೇಶನ್ಸ್ಗಳನ್ನು ಅವರು ಒಂದು ದಿನದಲ್ಲಿ ಅಥವಾ 2-3 ದಿನದಲ್ಲಿ ನಿಮಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಂದಿನ ದಿನ ನಿಮ್ಮೆಲ್ಲರಿಗೂ ಕೂಡ ಅರ್ಥವಾಗೋ ರೀತಿಯಲ್ಲಿ ಕಾಪಿ ಅಪ್ಲಿಕೇಶನ್ಸ್ ಅಂದರೆ ಏನು, ಕಾಪಿ ಅಪ್ಲಿಕೇಶನ್ಸನ್ನು ಯಾವ ರೀತಿಯಾಗಿ ಪಡೆದುಕೊಳ್ಬೇಕು, ಕಾಪಿ ಅಪ್ಲಿಕೇಶನ್ಸ್ ಫಾರ್ಮೇಟ್ಸ್ ಏನೆಂಬುದನ್ನು ಸಂಪೂರ್ಣವಾಗಿ ಸರಳ ಭಾಷೆಯಲ್ಲಿ, ಪ್ರಾದೇಶಿಕ ಭಾಷೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಲಗೆ.